ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪಾರ್ಥ ಅವರಿಗೆ ಗೌತಮ್ ಮತ್ತು ಭೂಮಿಕಾ ಒಂದಾಗಿರೋದು ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಪಾರ್ಥ ಅವರಿಬ್ಬರು ಒಂದಾದ್ರಲ್ಲ, ನನಗೆ ಅಷ್ಟೇ ಸಾಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಮತ್ತು ಅಪೇಕ್ಷಾ ಅವರು ಕೂಡ ಅವರು ನಮ್ಮ ಮನೆಯವರಾಗಿ ನನ್ನನ್ನು ನೋಡ್ತಾ ಇಲ್ಲ, ನಮ್ಮನ್ನು ದೂರ ಮಾಡಿದ್ದಾರೆ ಅಂತ ಅವರು ಬೇಜಾರಿನಲ್ಲಿ ಇರ್ತಾರೆ. ಮತ್ತು ಗೌತಮ್ ಅವರು ಕೂಡ ಭೂಮಿಕಾ ಹತ್ರ ಹೇಗೆ ಹುಡುಗ ಬಂದಿದ್ರಾ, ಮೀಟ್ ಮಾಡಿದ್ರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ ಹೌದು, ಮೀಟ್ ಮಾಡಿದ್ವಿ, ಪರವಾಗಿಲ್ಲ, ಒಳ್ಳೆ ಹುಡುಗ ಅಂತ ಹೇಳಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ನಾನು ಒಂದ್ಸರಿ ಅವರನ್ನ ಮತ್ತೆ ಅವರ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕಲ್ಲ ಅಂತ ಹೇಳಿ ಈ ಕಡೆ ಅನ್ಕೊಂಡು ಇಲ್ಲಿ ಆನಂದ್ಗೆ ಕಾಲ್ ಮಾಡ್ತಾರೆ. ಆಗ ಆನಂದ್ ಅವರು ಕೂಡ ಎಲ್ಲ ಸುನಿಲ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತಾರೆ. ಹಾಗೆ ಈ ಕಡೆ ಆನಂದ್ ಅವರು ಕೂಡ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಇವರು ನಮ್ಮ ಸೋಷಿಯಲ್ ವೆಲ್ಫೇರ್ ಫಂಡಿಂದ ಓದಿ ಹಾಗೆ ಒಳ್ಳೆ ಮಾರ್ಕ್ಸನ್ನು ತೆಗೆದಿದ್ದಾನೆ, ಹಾಗೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಹೌದಾ, ವೆರಿ ಗುಡ್ ಅಂತ ಹೇಳಿ ಹೇಗಾದರೂ ಮಾಡಿ ಅವನನ್ನು ಮೀಟ್ ಮಾಡಬೇಕಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗೆ ಆನಂದ್ ಮತ್ತು ಗೌತಮ್ ಅವರು ಕೂಡ ಅವರನ್ನು ಮೀಟ್ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆನಂದ್ ಅವರು ಕೂಡ ಆ ಏರಿಯಾಕ್ಕೆ ಹೋಗಿ ಅಡ್ರೆಸ್ ಕೇಳ್ತಾ ಇರ್ತಾರೆ. ಆಗ ಸುನಿಲ್ ಅವರು ಸಡನ್ ಆಗಿ ಬಂದು, ಸರ್ ನೀವು ಗೌತಮ್ ಸರ್ಗೆ ಲೆಫ್ಟ್ ಮತ್ತು ರೈಟ್ ಹ್ಯಾಂಡ್ ಇದ್ದ ಹಾಗೆ ಅಲ್ಲ, ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು ಸರ್. ಹೌದಾ ಅಂತ ಹೇಳಿ ಅವರು ಆನಂದ್ ತುಂಬಾ ಖುಷಿ ಪಡ್ತಾರೆ. ಹಾಗೆ ನಾನು ಸರ್ ಒಂದು ಸತಿ ಆದರೂ ನಾನು ಗೌತಮ್ ಸರ್ನ ನೋಡಬೇಕು, ನಾನು ಅವ್ರ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇಲ್ಲಿ ಅಂದ್ಕೊಂಡಿದ್ದೇನೆ ಸರ್. ಅವರನ್ನು ಹೇಗಾದರೂ ಮಾಡಿ ಒಂದು ಸಾರಿ ನನ್ನನ್ನು ಅವರ ಜೊತೆ ಮೀಟ್ ಮಾಡಿಸಿ ಸರ್. ಅವರು ನನಗೆ ದೇವರಿದ್ದ ಹಾಗೆ ಅವರ ಆಶೀರ್ವಾದ ನಾನು ಪಡ್ಕೊಳ್ಬೇಕು ಅಂತ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಆಯಿತು, ನಿನ್ನ ದೇವರನ್ನು ನಾನು ತೋರಿಸ್ತೇನೆ ಬಾ ಅಂತ ಹೇಳಿ ಆನಂದ್ ಅವರು ಕೂಡ ಗೌತಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ತಕ್ಷಣ ಗೌತಮ್ ಕಾಲ್ಗೆ ಬೀಳ್ತಾರೆ. ಆಗ ಗೌತಮ್ ಅವರು ಬಿಡಪ್ಪ, ಯಾಕಪ್ಪ ಅಂತ ಇಲ್ಲಿ ಹೇಳ್ತಾರೆ. ಸರ್, ನೀವು ನಮ್ಮ ದೇವರಿದ್ದಂಗೆ ಸರ್, ನಾನು ನಿಮ್ಮ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇದ್ದೇನೆ, ನೀವು ಅಂದರೆ ನನಗೆ ತುಂಬ ಇಷ್ಟ ಸರ್, ನಾನು ನಿಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಹೌದಾ, ನೀನು ನೋಡಿ ತುಂಬಾ ಖುಷಿ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಸುನಿಲ್ ಅವರು ಕೂಡ ಸರ್, ನಮ್ಮ ಮನೆ ಇಲ್ಲೇ ಇದೆ, ಬನ್ನಿ ಸರ್, ಒಂದು ಕಾಫಿ ಆದರೂ ಕುಡೀರಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಮತ್ತು ಆನಂದ್ ಅವರು ಪರವಾಗಿಲ್ಲಪ್ಪ, ನಾವು ಇನ್ನೊಂದು ಸಾರಿ ಬಂದ ಮೇಲೆ ನಿನ್ನ ಮನೆಗೆ ತಪ್ಪದೇ ಬರ್ತೇವೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಮನಸ್ಸಿನಲ್ಲಿ ಇನ್ಮೇಲೆ ನಿನ್ನ ಮನೆಗೆ ನಮ್ಮ ಮನೆಗೆ ನೀನು ಬರಲೇಬೇಕಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಅಂದ್ಕೊಂಡು ಸರಿ, ನಮಗೆ ಸ್ವಲ್ಪ ಕೆಲಸ ಇದೆ, ನಾವು ಹೋಗಿ ಬರ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಸುನಿಲ್ ಅವರು ಕೂಡ ಸರ್, ನಿಮ್ಮನ್ನು ಭೇಟಿ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಯಿತು, ನಿಮ್ಮ ಆಶೀರ್ವಾದ ಪಡ್ಕೊಂಡದ್ದು ನನಗೆ ತುಂಬಾ ಖುಷಿ ಆಯಿತು ಅಂತ ಇಲ್ಲಿ ಸುನಿಲ್ ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ. ಮತ್ತು ಈ ಕಡೆ ಜಯದೇವ್ ಕೂಡ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಮೋಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಹಾಗೆ ಪಾರ್ಥ ಅವರು ಕೂಡ ಜಯದೇವ್ನನ್ನ ಒಳ್ಳೆಯವನಾಗಿದ್ದಾರೆ ಅಂತ ಕೂಡ ನಂಬ್ಕೊಂಡಿರ್ತಾರೆ. ಹಾಗೆ ಕಂಪನಿ ಮತ್ತು ಆಸ್ತಿ ಎಲ್ಲ ತನ್ನ ಹೆಸರಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಜಯದೇವ್ ಇಲ್ಲಿ ಕುತಂತ್ರ ಮಾಡ್ತಾ ಇರ್ತಾರೆ. ಮತ್ತೆ ಗೌತಮ್ ಸುನಿಲನ್ನ ನೋಡಿ ಅವರಿಗೆ ಅವರ ಮಾತಿನ ಶೈಲಿ ಮತ್ತೆ ಅವರು ವರ್ಕ್ ಮಾಡೋದನ್ನ ನೋಡಿ ಈ ಕಡೆ ಗೌತಮ್ಗೆ ತುಂಬಾನೇ ಖುಷಿ ಆಗಿರುತ್ತೆ. ಇಂಥ ಹುಡುಗನ್ನೇ ನಮ್ಮಲ್ಲಿನೇ ಕೊಡ್ಬೋದು ಅಂತ ಹೇಳಿ ಅವರು ಯೋಚನೆ ಮಾಡಿ ಸುನಿಲ್ ಒಟ್ಟಿಗೆ ಮಾತಾಡಬೇಕು, ಮನೆಗೆ ಕರೆಸೋಣ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರಿಗೂ ಕೂಡ ಹೇಳ್ತಾರೆ, ಒಳ್ಳೆ ಹುಡುಗ, ಪರವಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಅವರನ್ನ ಒಂದು ಸಾರಿ ಮನೆಗೆ ಕರೆಸಿ ಮಾತಾಡೋಣ ಅಂತ ಇಲ್ಲಿ ಗೌತಮ್ ಅವರು ಕೂಡ ಡಿಸೈಡ್ ಮಾಡ್ತಾರೆ. ಆಯಿತು ಅಂತ ಹೇಳಿ ಭೂಮಿಕಾ ಅವರು ಈ ಕಡೆ ಫೋನ್ ಮಾಡ್ತಾರೆ. ಆಗ ಸುನಿಲ್ ಅವರು ಕೂಡ ಫೋನನ್ನು ರಿಸೀವ್ ಮಾಡ್ತಾರೆ. ಯಾವುದೋ ಹೊಸ ನಂಬರ್ ಆಗಿದೆ ಅಲ್ಲ ಅಂತ ಹೇಳಿ ರಿಸೀವ್ ಮಾಡ್ತಾರೆ. ಆಗ ಈ ಕಡೆ ನಾನು ಭೂಮಿಕಾ ಅಂತ ಹೇಳಿ ಹೇಳ್ತಾರೆ. ಹಾಂ ಹೇಳಿ ಮೇಡಮ್ ಅಂತ ಹೇಳಿ ಹೇಳ್ತಾರೆ. ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು, ಮನೆಗೆ ಬರೋಕ್ಕಾಗುತ್ತಾ ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಆಯಿತು ಮೇಡಮ್, ಬರ್ತೇನೆ ಅಂತ ಹೇಳಿ ಒಪ್ಕೊಳ್ತಾರೆ. ಹಾಗೆ ತಕ್ಷಣ ಸುನಿಲ್ ಅವರು ಕೂಡ ಜಯದೇವ್ಗೆ ಕಾಲ್ ಮಾಡಿ ಈ ರೀತಿಯಾಗಿ ನನ್ನನ್ನು ಮನೆಗೆ ಕರೀತಾ ಇದ್ದಾರೆ, ಹೇಗೆ ಹೋಗ್ಬೇಕಾ ಬಾಸ್ ಅಂತ ಹೇಳಿ ಕೇಳ್ತಾರೆ. ಅಯ್ಯೋ ಪೈಲ್ವಾ, ನೀನು ಸಿಕ್ಕ ಅವಕಾಶವನ್ನು ಯಾಕೆ ಬಿಡ್ತೀಯ, ಹೋಗು, ಅವ್ರ ಮನೆಯಲ್ಲಿ ಏನು ಹೇಳ್ತಾರೆ ಕೇಳು ಅಂತ ಇಲ್ಲಿ ಹೇಳ್ತಾರೆ. ಆಯಿತು ಬಾಸ್, ಹೋಗ್ತೇನೆ ಅಂತ ಹೇಳಿ ಸುನಿಲ್ ಅವರು ಕೂಡ ಇಲ್ಲಿ ಮನೆಗೆ ಎಂಟ್ರಿ ಕೊಡ್ತಾರೆ. ಹಾಗೆ ಸುನಿಲ್ ಬಂದ ತಕ್ಷಣ ಇಲ್ಲಿ ಭೂಮಿಕಾ ಅವರು ಕೂಡ ಕರೆಸಿ ಕಾಫಿಯನ್ನು ಕೊಡ್ತಾರೆ. ಹಾಗೆ ಅವರು ಮಾತಾಡ್ತಾರೆ, ಏನಪ್ಪ ಚೆನ್ನಾಗಿದ್ದೀರಾ, ಹಾಗೆ ಹೀಗೆ ಮಾತಾಡ್ತಾರೆ. ಆಯಿತು ಮೇಡಮ್, ನಾವು ಚೆನ್ನಾಗಿದ್ದೇವೆ ಅಂತ ಇಲ್ಲಿ ಹೇಳ್ತಾರೆ.
ಹಾಗೆ ನಿಮ್ಮ ಜೊತೆ ನಮ್ಮ ಮನೆಯವರು ಮಾತಾಡಬೇಕೆ ಅಂತೆ ಅಂತ ಇಲ್ಲಿ ಕೇಳ್ತಾರೆ. ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ ಅವರನ್ನು ಕರೀತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಗೌತಮ್ ಅವರನ್ನು ಸುನಿಲ್ ನೋಡಿ ಶಾಕ್ ಆಗ್ತಾರೆ. ಈ ಕಡೆ ಸುನಿಲ್ ಅವರು ಕೂಡ ಎದ್ದು ನಿಂತು ಗೌತಮ್ ಸರ್, ಮಲ್ಲಿ ಅವರ ಮಾವ ಗೌತಮ್ ಸರ್ ಅಂತ ಇಲ್ಲಿ ಅನ್ಕೊಳ್ತಾರೆ. ಹಾಗೆ ಅವರು ಮನಸ್ಸಿನಲ್ಲಿ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಗೌತಮ್ ಸರ್‌ಗೆ ನಾನು ಮೋಸ ಮಾಡಲಿಕ್ಕೆ ಹೋಗ್ತಾ ಇದ್ದೇನಾ? ಯಾವುದೇ ಕಾರಣಕ್ಕೂ ಇವರಿಗೆ ಮೋಸ ಆಗಬಾರ್ದು ಅಂತ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಹಾಗೆ ಈ ಕಡೆ ನಾನು ಹೇಳ್ಬಿಡ್ಲಾ ನನ್ನನ್ನು ಜಯದೇವ್ ಬಾಸ್ ಕಳಿಸಿರೋದು ಈ ರೀತಿಯಾಗಿ ಮಾಡ್ರಿ ಅಂತ ಅನ್ಕೊಳ್ತಾ ಇರ್ತಾನೆ. ಆದರೆ ಅವರು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ಗೌತಮ್ ಅವರೊಟ್ಟಿಗೆ ಮಾತಾಡ್ತಾರೆ. ಏನಪ್ಪ ಹೇಗೆ ನನ್ನನ್ನು ನೋಡಿ ಶಾಕ್ ಆಯ್ತಾ ಅಂತ ಇಲ್ಲಿ ಹೇಳ್ತಾರೆ. ಹೌದು ಸರ್, ನಿಮ್ಮನ್ನು ನೋಡಿ ನನಗೆ ಶಾಕ್ ಆಯಿತು. ಮಲ್ಲಿ ಅವರು ಯಾವತ್ತೂ ಕೂಡ ನೀವು ಅವರ ಭಾವ ಅಂತ ನನಗೆ ಹೇಳಲೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಹೇಳಿದರೆ ಏನಾಗ್ತಿದಪ್ಪ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಇಲ್ಲ ಸರ್, ನೀವಂತ ಹೇಳಿದರೆ ನಾನು ಆಗಲೇ ನಿಮ್ಮ ಮನೆಗೆ ಬಂದು ನಿಮ್ಮ ಆಶೀರ್ವಾದ ಪಡ್ಕೊಳ್ತಿದ್ದೆ. ಆದರೆ ಮಲ್ಲಿ ಮೇಡಮ್ ಯಾವತ್ತೂ ಕೂಡ ನನಗೆ ಈ ರೀತಿಯಾಗಿ ಹೇಳಲೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇರಲಿ ಬಿಡು, ಈಗ ಮಲ್ಲಿನ ಮದುವೆ ಆಗಲಿಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಹೌದು ಸರ್, ನನಗೆ ಒಪ್ಪಿಗೆ ಇದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಆದಷ್ಟು ಬೇಗ ನಾವು ಮದುವೆನ ಮಾಡೋಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಹೇಳ್ತಾರೆ, ಸರ್ ನಿಮಗೆ ಒಂದು ನಾನು ಸತ್ಯವನ್ನು ಹೇಳಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಏನು ಸತ್ಯ ಹೇಳಪ್ಪ ಅಂತ ಇಲ್ಲಿ ಹೇಳ್ತಾರೆ. ಸರ್, ನಾನು ನಿಜವಾಗ್ಲೂ ಪ್ರೀತಿ ಮಾಡಿಲ್ಲ. ಆದರೆ ನನ್ನನ್ನು ಈ ರೀತಿಯಾಗಿ ಪ್ರೀತಿ ಮಾಡುವಂಥ ಜಯದೇವ್ ಅವರು ನನ್ನ ಕಳಿಸಿದ್ದಾರೆ. ಆದರೆ ನನ್ನ ಮನಸಾರೆ ನಾನು ಅವರನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಕಳಿಸಿದ್ದ ಅಂತ ಇಲ್ಲಿ ಹೌದು ಸರ್, ಅವರನ್ನು ಈ ರೀತಿಯಾಗಿ ಮೋಸ ಮಾಡಬೇಕು ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡಿ ನನ್ನನ್ನು ಕಳಿಸಿದ್ದಾರೆ. ಹಾಗೆ ಅವರನ್ನು ಮೊದಲು ಬುಟ್ಟಿಗೆ ಹಾಕ್ಕೊಂಡು ಆಮೇಲೆ ಮದುವೆ ತನಕ ಬಂದು ಆಮೇಲೆ ಮೋಸ ಮಾಡಬೇಕು ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅವರು ಹೇಳ್ತಾ ಇರ್ತಾರೆ, ಸರ್ ಜಯದೇವ್ ನಿಮ್ಮ ತಮ್ಮನೇ ತಾನೇ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅಂತ ಹೇಳಿ ಕೇಳುವಾಗ ಗೌತಮ್ ಅವರು ಕೂಡ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಅಪ್ಪ, ನೀನು ಏನು ಟೆನ್ಷನ್ ಮಾಡ್ಕೋಬೇಡ, ನಿನಗೆ ಮಲ್ಲಿ ಇಷ್ಟ ಆದರೆ ನೀನು ಮದುವೆ ಆಗೋ, ಜಯದೇವ್ಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸರ್ ಅವರು ನನಗೇನಾದರೂ ಮಾಡಿದ್ರೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ನೀನೇನು ಭಯ ಪಡಬೇಡ, ನಿನ್ನ ಜೊತೆ ನಾವಿದ್ದೇವೆ, ನೀನು ಮಲ್ಲಿಗೆ ತಕ್ಕ ಜೋಡಿ ಅನಿಸುತ್ತೆ, ಹಾಗೆ ನೀನು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಸರ್, ನೀವು ಅವರು ಭಾವ ಆಗಿದ್ದೆ ನನಗೆ ತುಂಬಾನೇ ಖುಷಿ ಇದೆ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ನನ್ನನ್ನು ಒಬ್ಬನು ಸೇರಿಸ್ಕೊಳ್ತಾ ಇದ್ದೀರಾ, ಅದು ನನಗೆ ಇನ್ನೂ ಖುಷಿಯಾಗಿದೆ. ಆದರೆ ನಿಮಗೆ ಮೋಸ ಮಾಡಲಿಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಸರ್, ಅದಕ್ಕೆ ನಾನು ಎಲ್ಲ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ನೀನು ಸತ್ಯ ಹೇಳಿದ್ದು ನನಗೆ ಖುಷಿ ಆಯಿತು. ಆ ಜಯದೇವ್ಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನೀನು ಭಯ ಪಡಬೇಡ, ನೀನು ಧೈರ್ಯವಾಗಿರು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಜಯದೇವ್ ಬೀಸಿದ ಬಾಣ ಜಯದೇವ್ಗೆ ತಿರುಗಿ ನಾಟಿತು ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.